ಸ್ನೇಹಿತರೆ, ಇದು ರಾಜಾಜಿನಗರದ ಕಲರ್ಸ್ ಮೊಬೈಲ್ ಮತ್ತು ಸ್ಟಾರ್ ಮೊಬೈಲ್ಸ್ ನಡುವಿನ ಒಂದು ಜಿದ್ದಾಜಿದ್ದಿ ಹೋರಾಟ. ಗ್ರಾಹಕರನ್ನು ಸೆಳೆಯುವಂಥ ಪೈಪೋಟಿ, ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್. ಯಾವ ಮಟ್ಟಿಗೆ ಆ ಕಾಂಪಿಟೇಷನ್ ಬೆಳೆದ್ಬಿಟ್ಟಿತ್ತು ಅಂದರೆ, ನಾನು ಇದನ್ನು ಫ್ರೀ ಕೊಡ್ತೀನಿ ಅಂದರೆ ನೀನು ಅದನ್ನು ಫ್ರೀ ಕೊಡ್ತೀಯಾ, ನಾನು ಇದನ್ನು ಫ್ರೀ ಕೊಡ್ತೀನಿ ನೀನು ಕೊಡ್ತೀಯಾ, ನಿನ್ನ ಕೈಲಾಗುತ್ತಾ, ಹೇಯ್ ನಾನು ಹುಚ್ಚ ಕಣೋ, ಏಯ್ ನಾನು ಹುಚ್ಚ ಅಂತ ಹೇಳಿಕೊಂಡು ಒಬ್ಬರನ್ನೊಬ್ಬರು ಕೆಣಕೊಂಡು ವ್ಯಾಪಾರನ ಹೆಚ್ಚಿಸ್ಕೊಂಡು ಗ್ರಾಹಕರನ್ನ ಹುರಿದುಂಬಿಸ್ಕೊಂಡು ತಮ್ಮಲ್ಲಿರೋ ಪ್ರಾಡಕ್ಟ್ನ ಮಾರೋದಕ್ಕೆ ಇವರು ನಡೆಸ್ತಾ ಇದ್ದಂಥ ಹಪಾಹಪಿತನ ಅಷ್ಟಿಷ್ಟಲ್ಲ. ನಮ್ಮಲ್ಲಿ ಈ ಮೊಬೈಲ್ ತೊಗೊಂಡ್ರೆ ಆ ಮೊಬೈಲ್ ಕೊಡ್ತೀವಿ, ಆ ಮೊಬೈಲ್ ತೊಗೊಂಡ್ರೆ ಟಿ ವಿ ಕೊಡ್ತೀವಿ, ಟಿ ವಿ ತೊಗೊಂಡ್ರೆ ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಪರಸ್ಪರ ಕಾಂಪಿಟೇಷನ್ ಮೇಲೆ ಎಲ್ಲ ಗ್ರಾಹಕರನ್ನ ಸೆಳೀತಾಯಿದ್ರು. ಈ ಗ್ರಾಹಕರು ಅಲ್ಲಿ ಬಂದು ಅವ್ರು ಕೊಡ್ತಾರೆ ಅಂದರೆ ನಾನು ಕೊಡ್ತೀನಿ ಅಂತಿದ್ರು, ಇವ್ರು ಬಂದು ಅವ್ರು ಕೊಡ್ತೀನಿ ಅಂದರೆ ಇಲ್ಲ ನಾವೇ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಒಟ್ಟಾರೆ ಗ್ರಾಹಕರನ್ನ ತಮ್ಮ ಅಂಗಡಿ ತುಂಬಿಸ್ಕೊಂಡು ತಮ್ಮಲ್ಲಿದ್ದಂಥ ಎಲ್ಲ ಮೊಬೈಲ್ಸ್ನ ನೀರು ಥರ ಖರ್ಚು ಮಾಡಬೇಕು, ಮಾರಬೇಕು ಅನ್ನೋ ಒಂದು ಹಠದ ಉತ್ಸಾಹದ ವ್ಯಾಪಾರಕ್ಕೆ ಈ ಒಂದು ಯುವಕರು ಬಿದ್ದುಬಿಟ್ಟಿದ್ರು. ವ್ಯಾಪಾರದಲ್ಲಿ ಕಾಂಪಿಟೇಷನ್ ಇರಬೇಕು, ಹೋರಾಟ ಇರಬೇಕು, ಆಗಲೇ ಅದಕ್ಕೊಂದು ಮಜಾ ನಿಜ. ಆದರೆ ಕಾಂಪಿಟೇಷನ್ ಈ ಮಟ್ಟಿಗೆ ಆಗಿಬಿಟ್ರೆ ಏನು ಮಾಡೋದು, ಮಾರಾಮಾರಿ ಆಗಿಬಿಡುತ್ತೆ, ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸಿಬೇಕಾಗುತ್ತೆ ಅನ್ನೋದಕ್ಕೆ ಈಗೋ ಇಲ್ಲಿ ನಡೀತಾ ಇರೋಂಥ ಈ ಘಟನೆನೇ ಒಂದು ನಿಜವಾದಂತಹ ಸಾಕ್ಷಿ. ओनर का गाड़ी में गाड़ी दिया अरे पूरा मार बोला है ना ಭಾಗ್ಯ ಓನರ್ ಹೋಗ್ತಿದ್ದೆ ಎಲ್ಲ ಹೋಗಿ ಇದೇ ಗುರುವಾರ ನವರಂಗ್ ಸಿಗ್ನಲ್ ಬಳಿ ಇರುವಂಥ ಸ್ಟಾರ್ ಮೊಬೈಲ್ ಮುಂದೆ ಹೋಗಿ ಕಲರ್ಸ್ನ ಹುಡುಗರು ಮುಂದೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ತಾವು ತೊಡೆ ತಟ್ಟಿ ಬಂದಿದ್ದರು. ಆಮೇಲೆ ಕೆರಳಿದಂತಹ ಸ್ಟಾರ್ ಮೊಬೈಲ್ಸ್ನ ಮಾಲೀಕ ತನ್ನ ಹುಡುಗರನ್ನ ಹಾಕ್ಕೊಂಡು 6 ಬ್ಲಾಕಲ್ಲಿರುವಂತಹ ಕಲರ್ಸ್ ಮೊಬೈಲ್ನ ಎದುರಿಗೆ ಬಂದು ಕಾರ್ ಮೇಲೆ ಕುಂತ್ಕೊಂಡು, ಬ್ಯಾನೆಟ್ ಮೇಲೆ ಕುಂತ್ಕೊಂಡು, ಕಾಲ್ ಮೇಲೆ ಕಾಲು ಹಾಕ್ಕೊಂಡು, ಸಿಗರೇಟ್ಸ್ ಎತ್ಕೊಂಡು ಪಟಾಕಿ ಹೊಡಿಸಿ ತನ್ನ ಹಠ, ತನ್ನ ಛಲ, ತನ್ನ ಸೇಡನ್ನ ತೀರಿಸ್ಕೊಳ್ತಾನೆ ನೋಡಿ.
ಅಷ್ಟಕ್ಕೂ ಆಗಿದ್ದಾದರೂ ಏನು, ನವರಂಗ್ ಸಿಗ್ನಲ್ ಬಳಿ ಇರುವಂಥ ಸ್ಟಾರ್ ಮೊಬೈಲ್ನಲ್ಲಿ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ. ಎಲ್ಲ ಗ್ರಾಹಕರು ಅಲ್ಲಿ ಓಡೋಗ್ತಾ ಇದ್ದಾರೆ. ನಮ್ಮಲ್ಲಿ ಗ್ರಾಹಕರು ಬರೋದು ನಿಂತೋಗುತ್ತೆ ಅನ್ನೋ ಬೈಕೆ ಕಲರ್ಸ್ನ ಹುಡುಗರು ಆ ಒಂದು ಸ್ಟಾರ್ ಮೊಬೈಲ್ಸ್ ನವರಂಗ ಥಿಯೇಟ್ರ್ನ ಆಪೋಸಿಟ್ ಇರುವಂಥ ಅಂಗಡಿ ಮುಂದೆ ಹೋಗಿ ತಾವೆಲ್ಲರೂ ಸಾಂಗ್ ಹಾಕ್ಕೊಂಡು ಜೋರಾಗಿ ಡ್ಯಾನ್ಸ್ ಮಾಡಿಕೊಂಡು ಅವ್ರಿಗೆ ಅಣಗಿಸಿ ಬಂದಿದ್ದರು. ಇದರಿಂದ ಕೆರಳಿದಂಥ ಸ್ಟಾರ್ ಮೊಬೈಲ್ನ ಓನರು ಆರ್ ಬ್ಲಾಕ್ನಲ್ಲಿರುವಂಥ ಕಲರ್ಸ್ ಮೊಬೈಲ್ನ ಎದುರು ಪಟಾಕಿ ಸಿಡಿಸಿ ತಾನು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಸಿಗರೆಟನ್ನು ಸೇದಿ ದಮ್ಮನ್ನು ಎಳ್ಕೊಂಡು ತಮ್ಮ ಹುಡುಗರ ಜೊತೆ ಪಟಾಕಿ ಹೊಡಿಸಿ ಡ್ಯಾನ್ಸ್ ಮಾಡಿಸಿದ್ದ. ಆಗಲೇ ನೋಡಿ ಶುರುವಾಯಿತು ರಣರಂಗ. ಕಡೆಗೆ ಏನಾಯ್ತಪ್ಪ ಅಂದರೆ ಇಬ್ಬರು ಮಿಕ್ಕಗಳು ಮುಂದೆ ನಾ ಮುಂದೆ ಅಂತ ಹೊಡೆದಾಡ್ಕೊಂಡು ಜಗಳ ಮಾಡಿಕೊಂಡು ಮೈ ಮೇಲಿರೋ ಬಟ್ಟೆ ಹರ್ಕೊಂಡು ಒಟ್ಟಾರೆ ಒಂದಲ್ಲ ಎರಡಲ್ಲ ಇಬ್ಬರಲ್ಲ ಮೂವರಲ್ಲ ಐದಲ್ಲ ಆರಲ್ಲ 10-12 ಜನದ ಮೇಲ್ಪಟ್ಟಿರುವಂಥ ಹುಡುಗರು ಓನರ್ಗಳು ಇಬ್ಬರು ಹೋಗಿ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೇಸ್ ಮೈ ಮೇಲೆ ಹಾಕ್ಸ್ಕೊಂಡು ನರಳ್ತಾ ಇದ್ದಾರೆ. ಹೌದು, ಇವರು ನಾಗರಿಕರ ಸಂವೇದನೆನ ಮರ್ತುಬಿಟ್ರು, ರೋಡ್ನಲ್ಲಿ ಟ್ರಾಫಿಕ್ನ ಮರ್ತುಬಿಟ್ರು. ತಾವು ಮಾಡ್ತಿರೋದು ತಮ್ಮದು ರಾಜ್ಯದ ಆಡಳಿತ ಅನ್ನೋಂಗೆ ರಿಪಬ್ಲಿಕ್ ರಾಜಾಜಿನಗರ ಅನ್ನೋದಕ್ಕೋದ್ರು. ಇವತ್ತು ಅದಕ್ಕೆ ಸರಿಯಾಗಿ ತಾವು ಮಾಡಿದ ತಪ್ಪಿಗೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಅವರಿಗೆ ಫೋನ್ ಮಾಡಿದ್ರೆ ಅವರು ಕೂಡಲೇ ಬಂದು ಇವರೆಲ್ಲರನ್ನೂ ಎತ್ತಾಕೊಂಡು ಹೋಗಿ FIR ದಾಖಲು ಮಾಡಿದ್ದಾರೆ.